ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೋರ್ವ ರೋಗಿ ಬಲಿಯಾಗಿರೋ ಆರೋಪ ಕೇಳಿಬಂದಿದೆ. ಇದು ಇಡೀ ವೈದ್ಯಕೀಯ ಲೋಕವೇ ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ವೇಳೆ ಆ ಆರೋಪವೇ ನಿಜವಾಗಿದ್ರೆ ಮರ್ಮಾಂಗವನ್ನ ಕುಯ್ದಂತಹ ವೈದ್ಯರು ಅದಾದ ನಂತರ ಸ್ಟಿಚ್ ಹಾಕದೆ ಹಾಗೆಯೇ ಡಿಸ್ಚಾರ್ಜ್ ಮಾಡಿದ್ರು ಅನ್ನುವಂಥದ್ದು ಆರೋಪ. ಹಾಗೆ ಡಿಸ್ಚಾರ್ಜ್ ಆದಂತಹ ವ್ಯಕ್ತಿ ಈ ಜೀವಾನೇ ಕಳ್ಕೊಂಡಿದ್ದಾನೆ. ಮರ್ಮಾಂಗದ ಬಾಧೆ ತಾಳೋಕಾಗದೆ ನರಳಿ ಪ್ರಾಣ ಬಿಟ್ಟಿದ್ದಾನೆ 4 ಮಕ್ಕಳ ತಂದೆ ಶಾನವಾಜ್. ಆತನ ಸಾವಿನಿಂದ ಆ ಮಕ್ಕಳು ಪತ್ನಿ ಸದ್ಯ ಬೀದಿ ಪಾಲಾಗಿದ್ದಾರೆ. ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಶಾನವಾಜ್ನನ್ನ ಕಳ್ಕೊಂಡು ಆ ಕುಟುಂಬ ಕಂಗಾಲಾಗಿದೆ. ಮುಂದೇನು ಮಾಡಬೇಕು ಅಂತ ಹೇಳಿ ದಿಕ್ಕು ತೋಚದೆ ಕುಳಿತುಕೊಂಡಿದೆ. ಮೃತಪಟ್ಟಿರುವಂತಹ ಶಾನವಾಜ್ನ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆತನ ಕುಟುಂಬ 4 ಜನ ಮಕ್ಕಳಿದ್ದಾರೆ. ಈತನ ದುಡಿಮೆಯಿಂದ ಆ ಕುಟುಂಬ ಸಾಕ್ತಾ ಇತ್ತು. ಆದರೆ ಮರ್ಮಾಂಗದಲ್ಲಿ ಗೆಡ್ಡೆಯಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಶಾನವಾಜ್ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿರ್ತಾನಂತೆ. ದಾಖಲಾದಂತಹ ನಂತರದಲ್ಲಿ ಚಿಕಿತ್ಸೆಯೂ ಕೂಡ ಆಗತ್ತೆ. ಆದರೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ ಬಳಿಕ ಆ ಜಾಗಕ್ಕೆ ಸ್ಟಿಚ್ ಹಾಕಬೇಕಾಗಿತ್ತು. ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ವಿಭಾಗಕ್ಕೆ ಹೋಗಿ ಸ್ಟಿಚ್ ಹಾಕಿಸ್ಕೊಂಡು ಬರಬೇಕಾಗಿತ್ತು. ಆದರೆ ಈ 2 ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಸಮನ್ವಯದ ಕೊರತೆಯಿಂದಾಗಿ ಈತನನ್ನ ಫೋರ್ಸ್ಫುಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು ಅನ್ನೋದು ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ಬಳಿಕ ಶಾನವಾಜ್ ಒಂದಿಷ್ಟು ದಿನಗಳ ಕಾಲ ಮನೆಯಲ್ಲಿ ನರಳಿ ತನ್ನ ಜೀವಾನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕರಿಗೆ ಶಾನವಾಜ್ ಪತ್ನಿ ಪತ್ರವನ್ನ ಬರೆದಿದ್ದು, ನನಗೆ ನ್ಯಾಯ ಕೊಡಿಸಿ, ನನಗೆ ಅನ್ಯಾಯ ಆಗಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಸಂದರ್ಭದಲ್ಲಿ ನನ್ನ ಗಂಡನನ್ನ ನಾನು ಕಳ್ಕೊಂಡಿದ್ದೀನಿ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಖಾಸಗಿ ಸಂಸ್ಥೆಯಲ್ಲಿ ಶಾನವಾಜ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಮರ್ಮಾಂಗದಲ್ಲಿ ಗಡ್ಡೆ ಬೆಳೆದಿತ್ತು. ಹಂಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆತ ದಾಖಲಾಗಿದ್ದು ಕಳೆದ ಫೆಬ್ರವರಿ ತಿಂಗಳ 19ನೇ ತಾರೀಕು. ಆಸ್ಪತ್ರೆಯವರು ಆತನನ್ನ ಡಿಸ್ಚಾರ್ಜ್ ಮಾಡಿದ್ದು ಕಳೆದ ಮಾರ್ಚ್ ತಿಂಗಳ 3ನೇ ತಾರೀಕು. ಅದಾದ ನಂತರ ಈತ ಜೀವವನ್ನ ಕಳ್ಕೊಂಡಿದ್ದು ಮಾರ್ಚ್ 15ನೇ ತಾರೀಕರ ಆ ಸುಮಾರಿಗೆ ಈತ ಜೀವವನ್ನ ಕಳ್ಕೊಂಡ್ಬಿಡ್ತಾನೆ. ಮನೆಯಲ್ಲಿ ನರಳಿ ಸರಿಯಾದಂತಹ ಚಿಕಿತ್ಸೆ ಇಲ್ಲದೆ ಆ ಮರ್ಮಾಂಗ ಓಪನ್ ಇದ್ದಂತಹ ಕಾರಣಕ್ಕಾಗಿ ಅದರಿಂದ ಆ ನೋವು ತಾಳೋಕಾಗದೆ ಜೀವ ಕಳ್ಕೊಳ್ತಾನೆ. 1.5 ತಿಂಗಳ ಹಿಂದೆ ಆಗಿರುವಂತಹ ಘಟನೆ ಇದು. ಆಸ್ಪತ್ರೆಯ ಎಮರ್ಜೆನ್ಸಿ ವಿಭಾಗಕ್ಕೆ ಮೊದಲಿಗೆ ಆತನನ್ನ ದಾಖಲು ಮಾಡಲಾಗುತ್ತೆ. ಆಗ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡಿದ್ರು ವೈದ್ಯರು. ಬಳಿಕ ಮರ್ಮಾಂಗವನ್ನ ಕೊಯ್ಯಲಾಗಿತ್ತು. ಅದಾದ ಬಳಿಕ ಕೆಲ ದಿನಗಳ ನಂತರ ಪ್ಲಾಸ್ಟಿಕ್ ಸರ್ಜರಿ ವಿಭಾಗಕ್ಕೆ ಹೋಗಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಗಾಯ ಇನ್ನೂ ಆರಿಲ್ಲ ಅಂತ ಹೇಳಿ ಸರ್ಜರಿ ವಿಭಾಗದ ಸಿಬ್ಬಂದಿ ಅವರು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಈ ಆಪರೇಷನ್ ವಿಭಾಗ ಹಾಗೆ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಸಿಬ್ಬಂದಿಯ ಮಧ್ಯೆ ಇದ್ದಂತಹ ಸಮನ್ವಯತೆಯ ಕೊರತೆಯ ಕಾರಣಕ್ಕಾಗಿ ಶಾನವಾಜ್ ಗಂಭೀರ ಸ್ಥಿತಿಯಲ್ಲಿರುವಾಗಲೇ ಆತನನ್ನ ಡಿಸ್ಚಾರ್ಜ್ ಆಗುವಂತೆ ಆಸ್ಪತ್ರೆಯವರು ಒತ್ತಡ ಹೇರಿದ್ರು ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ಕೊನೆಗೆ ಕೊಯ್ದಿದ್ದಂತಹ ಮರ್ಮಾಂಗವನ್ನ ಸ್ಟಿಚ್ ಕೂಡ ಹಾಕದೆ ಹಾಗೆಯೇ ಕಳುಹಿಸಿದ್ರಂತೆ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ. ಇದಾದ ಮೇಲೆ 3 ದಿನ ಫುಟ್ಪಾತ್ನಲ್ಲೇ ಪತಿಯನ್ನ ಇಟ್ಕೊಂಡಿದ್ರು ಶಾನವಾಜ್ ಪತ್ನಿ. ಎಷ್ಟೇ ಅಂಗಲಾಚಿದ್ರೂ ಪತಿಯನ್ನ ಮತ್ತೆ ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳಿಲ್ಲ ಅನ್ನೋದು ಆಕೆ ಮಾಡ್ತಾ ಇರೋ ಆರೋಪ. ಮರ್ಮಾಂಗದಲ್ಲಿ ರಕ್ತ ಸುರಿತಾ ಇದ್ರು, ಸ್ಟಿಚ್ ಹಾಕದೆ ನಿರ್ಲಕ್ಷ್ಯ ಮಾಡಿದ್ರು ಅಂತ ಹೇಳಿ ಶಾನವಾಜ್ ಪತ್ನಿ ಆರೋಪಿಸಿದ್ದಾರೆ. ಕೊನೆಗೆ ಮರ್ಮಾಂಗದ ಬಾಧೆ ತಾಳೋಕಾಗದೆ ಶಾನವಾಜ್ ನರಳಿ ಪ್ರಾಣ ಬಿಟ್ಟಿದ್ದಾನೆ. ಈಗ ಶಾನವಾಜ್ನನ್ನೇ ನಂಬಿಕೊಂಡಿದ್ದಂತಹ ಆ ಕುಟುಂಬ ಕಂಗಾಲಾಗ್ಬಿಟ್ಟಿದೆ. 4 ಜನ ಮಕ್ಕಳಿದ್ದಾರೆ ಮನೆಯಲ್ಲಿ, ಬಡತನ ಇದೆ. ಮುಂದೆ ಹೇಗೆ? ಒಂದಂತೂ ಬಹಳ ಸಣ್ಣ ಮಗು, ಜೀವನ ನಡೆಸೋದು ಹೇಗೆ ಅಂತ ಹೇಳಿ ಕಂಗಾಲಾಗಿದ್ದಾರೆ ಶಾನವಾಜ್ ಪತ್ನಿ. ಬೆಂಗಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿಬರ್ತಾ ಇರೋದು. ಈ ಬಗ್ಗೆ ಇದುವರೆಗೂ ಆಸ್ಪತ್ರೆಯಿಂದ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಲಭ್ಯ ಆಗಿಲ್ಲ. ಬಟ್ ಆಸ್ಪತ್ರೆಯ ಅಧೀಕ್ಷಕರಿಗೆ ಶಾನವಾಜ್ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ಇಂಥ ಡೇಟ್ನಲ್ಲಿ ನಾವು ಅಡ್ಮಿಟ್ ಮಾಡಿದ್ವಿ, ಅದಾದ ಬಳಿಕ ಹೀಗಾಯ್ತು, ಅದಾದ ಬಳಿಕ ಡಿಸ್ಚಾರ್ಜ್ ಮಾಡಿಬಿಟ್ರು, ಅದಾದ ನಂತರ ನನ್ನ ಗಂಡ ಮನೆಯಲ್ಲಿ ನರಳಿ ಜೀವ ಕಳ್ಕೊಂಡ್ರು, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಶಾನವಾಜ್ ಪತ್ನಿ ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕರಿಗೆ ಪತ್ರ ಬರೆದಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ದಾರೆ. ಒಂದು ವೇಳೆ ಆಕೆ ಮಾಡ್ತಾ ಇರುವಂತಹ ಆರೋಪವೇ ನಿಜ ಆಗಿದ್ರೆ ಎಂಥ ನಿರ್ಲಕ್ಷ್ಯ ಅಲ್ವಾ ಇದು? ಒಂದಿಡೀ ಕುಟುಂಬದ ಆಧಾರವಾಗಿದ್ದಂತಹ ವ್ಯಕ್ತಿ, ವೈದ್ಯರು ಟ್ರೀಟ್ಮೆಂಟ್ ಅನ್ನ ಮಾಡಿದಂತಹ ನಂತರದಲ್ಲಿ ರೋಗಿಯನ್ನ ಡಿಸ್ಚಾರ್ಜ್ ಮಾಡೋ ಮೊದಲು ಆತನ ಕಂಡೀಷನ್ ಕರೆಕ್ಟ್ ಆಗಿದೆಯಾ, ಆತನ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದೆಯಾ, ಅದೆಲ್ಲವನ್ನ ನೋಡ್ಕೊಂಡು ತಾನೇ ಡಿಸ್ಚಾರ್ಜ್ ಮಾಡಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ,
ಕಳೆದ ಫೆಬ್ರವರಿಯಲ್ಲಿ ಅಡ್ಮಿಟ್ ಆಗ್ತಾರೆ, ಮಾರ್ಚ್ನಲ್ಲಿ ಡಿಸ್ಚಾರ್ಜ್ ಆಗ್ತಾರೆ, ಮಾರ್ಚ್ನಲ್ಲಿ ಜೀವವನ್ನು ಕಳ್ಕೊಳ್ತಾರೆ. ಆ ಬಡ ಕುಟುಂಬದ ಸ್ಥಿತಿ ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ. ಆಕೆ ಮಾಡ್ತಾ ಇರುವಂತಹ ಆರೋಪ ಏನು? ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕರು ಅಥವಾ ವೈದ್ಯಕೀಯ ಸಿಬ್ಬಂದಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ರಿಯಾಕ್ಷನ್ ಕೊಟ್ಟಿದ್ದಾರಾ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಾ? ಏನ್ ಮಾಹಿತಿ ಸಿಗ್ತಾ ಇದೆ ಸವಿತಾ? ವಿದ್ಯಾಶ್ರೀ ವಿಕ್ಟೋರಿಯಾ ಆಸ್ಪತ್ರೆಯ ನಿರ್ಲಕ್ಷ್ಯದಿಂದ ರೋಗಿಯೊಬ್ರು ನರಳಿ ಬಲಿಯಾಗಿದ್ದಾರನ್ನೋ ಆರೋಪ ಕೇಳ್ಬರ್ತಾ ಇದೆ. ಈ ಸ್ಟೋರಿನ ನೋಡ್ತಾ ಹೋದ್ರೆ ವೈದ್ಯಕೀಯ ಲೋಕವೇ ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳ್ಬೋದು. ನವಾಜ್ ಎಂಬ ಡೆಲಿವರಿ ಬಾಯ್, ಅವರು ಡೆಲಿವರಿ ಕೆಲಸವನ್ನ ಮಾಡ್ತಿರ್ತಾರೆ. ಅವರ ಮರ್ಮಾಂಗದಲ್ಲಿ ಒಂದು ಗಂಟಿರುತ್ತೆ. ಸೊ ಅದನ್ನ ಸರ್ಜರಿ ಮುಖಾಂತರ ತೆಗಿಬೇಕು ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾರೆ. ಸ್ಪೆಷಲ್ ವಾರ್ಡ್ ಅಲ್ಲಿ ಅಡ್ಮಿಟ್ ಆಗಿ ಸರ್ಜರಿ ಕೂಡ ಆಗತ್ತೆ. ಅದಾದ ಬಳಿಕ ಸ್ಪೆಷಲ್ ವಾರ್ಡ್ ಅಲ್ಲಿ ಹೇಳ್ತಾರೆ ಇನ್ನ ಪ್ಲಾಸ್ಟಿಕ್ ಸರ್ಜರಿ ವಿಭಾಗಕ್ಕೆ ಹೋಗ್ಬೇಕು, ಅಲ್ಲಿ ಒಂದು ಸರ್ಜರಿ ಇರತ್ತಂತ. ಸೊ ಬಹುತೇಕ ದೇಹದ ಯಾವುದೇ ಭಾಗದಲ್ಲಿ ಸರ್ಜರಿ ಆದ್ರೆ ಅದೆಷ್ಟು ನೋವಿರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರೂ ಅಂದಾಜು ಮಾಡಬಹುದು. ಆದರೆ ಮರ್ಮಾಂಗದ ಭಾಗದಲ್ಲಿ ಸರ್ಜರಿ ಮಾಡಿ ಯಾವುದೇ ಸ್ಟಿಚ್ ಆಗದೆ ನಿರ್ಲಕ್ಷ್ಯ ಮಾಡಿ, ಅಂದ್ರೆ ಸ್ವಲ್ಪ ದಿನ ಅಡ್ಮಿಟ್ ಇಟ್ಕೊಂಡು ವಾಪಸ್ ವೈದ್ಯರು ಮನೆಗೆ ಕಳಿಸ್ತಾರೆ. ಸೊ ಮನೆಗೆ ಹೋದ ನಂತರ ಆ ಭಾಗದಲ್ಲಿ ಪ್ರಮುಖವಾಗಿ ಸರ್ಜರಿ ಆದಂತಹ ಭಾಗದಲ್ಲಿ ಯಾವುದೇ ಸ್ಟಿಚ್ ಇರಲ್ಲ. ಸೊ ಏನಂದ್ರೆ ದಿನ ಕಳೆದ ಹಾಗೆ ರಕ್ತಸ್ರಾವ ಆಗುತ್ತೆ. ಸೊ ನೋವಿನ ಪ್ರಮಾಣ ಹೆಚ್ಚಾಗತ್ತೆ. ನವಾಜ್ ಕೊನೆ ದಿನಗಳಲ್ಲಿ ತುಂಬಾ ನರಳುತ್ತಿರ್ತಾರೆ ಅಂತ ಅವರ ಪತ್ನಿ ಕೂಡ ಹೇಳಿದ್ರು. ಅದಾದ ಬಳಿಕ ಅವರ ನರಳಾಟವನ್ನ ನೋಡಿದ್ರೆ ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಗೆ 3 ಬಾರಿ ಅವರ ಪತ್ನಿ ಅವರನ್ನ ಕರೆದುಕೊಂಡು ಬರ್ತಾರೆ. ಸೊ ಈ ಒಂದು ಸಮಯದಲ್ಲಿ ಪ್ಲಾಸ್ಟಿಕ್ ಸರ್ಜರಿಯ ವಿಭಾಗದ ವೈದ್ಯರು ಕೂಡ ಏನ್ ಹೇಳ್ತಾರಂದ್ರೆ ಸೊ ಇನ್ನು ಈ ಒಂದು ಭಾಗ ಗಾಯ ಮುಕ್ತ ಆಗಿಲ್ಲ, ಇನ್ನೂ ಗಾಯ ಇದೆ. ಸೊ ಗಾಯ ಮಾದ ನಂತರ ಮತ್ತೆ ಸರ್ಜರಿ ಮಾಡ್ತೀವಿ ಅಂತ 3 ಬಾರಿ ಹೇಳಿ ಕಳಿಸ್ತಾರೆ. 3 ಬಾರಿ ಬಂದಾಗ ಫುಟ್ಪಾತ್ ಅಲ್ಲಿ ನವಾಜ್ನನ್ನ ಅವರನ್ನ ಹಾಕೊಂಡು ಫುಟ್ಪಾತ್ ಅಲ್ಲೇ ಕಾಲ ಕಳೆದು ಅವರ ಪತ್ನಿ ವಾಪಸ್ ಆಗ್ತಾರೆ. ಸೊ ಕಳೆದ 10 ದಿನಗಳ ಹಿಂದೆ ನೋವನ್ನ ತಾಳಲಾರ್ದೆ ನವಾಜ್ ಅವರು ಡೆತ್ ಆಗ್ತಾರೆ. ಸೊ ಇದಾದ ಬಳಿಕ ಈಗ ವೈದ್ಯಕೀಯ ಅಧೀಕ್ಷಕರನ್ನ ಮಾತಾಡಿಸಿದಾಗ ಒಂದು ತಂಡ ರಚನೆ ಮಾಡಿದೀವಿ. ಸೊ ಈ ಒಂದು ಕೇಸ್ ನೋಡಿದಾಗ ಇದು ಮೇಜರ್ ಒಂದು ಗ್ಯಾಂಗ್ರೀನ್ ತರದ್ದು ಒಂದು ಇನ್ಫೆಕ್ಷನ್ ಆಗಿರುತ್ತೆ ಆ ಭಾಗದಲ್ಲಿ. ಈ ಸರ್ಜರಿ ತುಂಬಾ ಕಾಂಪ್ಲಿಕೇಟೆಡ್. ಸೊ ಆ ಭಾಗದಲ್ಲಿ ಸ್ಟಿಚ್ ಆಗ್ಲಿಕ್ಕೆ ಆಗಲ್ಲ. ಇಂತಹ ಸಬೂಬಿನ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಒಮ್ಮೆ ವೈದ್ಯರ ನಿರ್ಲಕ್ಷ್ಯ ಆದ್ರೆ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನೋ ಮಾಹಿತಿ ಕೂಡ ನೀಡ್ತಾ ಇದ್ದಾರೆ. ಒಟ್ಟಾರೆ ವೈದ್ಯ ಲೋಕದ ನಿರ್ಲಕ್ಷ್ಯವನ್ನ ನೋಡಿದಾಗ ಪ್ರಮುಖವಾಗಿ ವೈದ್ಯನ ಅರೆಯನ ಹರಿ ಅಂತಾರೆ. ಸೊ ಜೀವ ಉಳಿಸುವಂತಹ ವೈದ್ಯರೇ ಜೀವ ತೆಗಿತಾ ಇದ್ದಾರಾ ಅನ್ನೋ ಆರೋಪ ಕೂಡ ಕೇಳ್ಬರ್ತಾ ಇದೆ. ಒಟ್ಟಾರೆ ತಂಡ ರಚನೆ ಆಗಿದೆ. ಪತ್ನಿ ಕೂಡ ಆರೋಪ ಮಾಡ್ತಾ ಇದ್ದಾರೆ, ನಾವು ಆಸ್ಪತ್ರೆಗೆ ತೋರಿಸ್ಲಿಕ್ಕೆ ಬಂದಾಗ ನಿರ್ಲಕ್ಷ್ಯ ಮಾಡಿದ್ದಾರಂತ. ಒಟ್ಟಾರೆ ಈ ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ವಿದ್ಯಾಶ್ರೀ. ಥ್ಯಾಂಕ್ ಯು ಸುವಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.